ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಹೇಳಿದರು. ಗುಂಡ್ಲುಪೇಟೆ ತಾಲೂಕಿನ ಅಗತಗೋಡನ ಹಳ್ಳಿಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನಾಚರಣಾ ಸಮಿತಿ ವತಿಯಿಂದ ನಡೆದ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭಾರತ್. ಗಣ್ಯರಿಗೆ ಜೋರಾದ ಚಪ್ಪಾಳೆ. ಯಾಕೋ ಸಭಿಕರಲ್ಲಿ ಉತ್ಸಾಹ ಕಾಣಿಸ್ತಾ ಇಲ್ಲ. ಟೈಮ್ ಆಯ್ತು ಅಂತನಾ? ಪ್ರಾರಂಭ ಮಾಡೋಣ. ನಮೋ ತಸ್ಸ ಭಗವತೋ ಅರ್ಹತೋ. ಯಾರು ಸ್ವಾಭಿಮಾನದ ಬದುಕನ್ನು ಬಯಸ್ತೇವೆ ನಾವೆಲ್ಲರೂ ಅವರನ್ನು ನೆನೆಸ್ಕೊಳ್ತಾ ಇದ್ದೇವೆ. ಅವರು ಚರಿತ್ರೆಯಲ್ಲಿ ನಿರ್ಮಾಣ ಆಗಿದ್ದಾರೆ. ಅಂಬೇಡ್ಕರ್ ವಿಚಾರಧಾರೆಗಳನ್ನ ಹಿಮ್ಮೆಟ್ಟಿಸಲಿಕ್ಕೆ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರದ ನಂತರ ಈಗಲೂ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾರಿಂದ ನಡೀತಾ ಇದ್ದಾವೆ? ದೇರ್ ಇಸ್ ಎ ರಿಟನ್ ಕಾನ್ಸ್ಟಿಟ್ಯೂಷನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ on one side and there is a unwritten constitution on the other side by RSS and its tentacles. ಮನುವಾದದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ವಧರ್ಮ ಸಮನ್ವತೆಯ ಜಾತ್ಯತೀತ ಮತ್ತು ಸಮಾಜವಾದದ ಸಿದ್ಧಾಂತದ ಕೆಳಗಡೆ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಮುಕ್ತ ಅವಕಾಶಗಳನ್ನ ನಿರ್ಬಂಧಿಸಿ ಮನುವಾದವನ್ನ ಜನರ ಮೇಲೆ ಏರಿ ನಾವೆಲ್ಲ ಗುಲಾಮಗಿರಿ ಅಂತ ಕೆಲಸ ಮಾಡುವಂತ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಸ್ವತಂತ್ರ ಪೂರ್ವದಿಂದ ಇಲ್ಲಿಯ ತನಕ ಪ್ರಯತ್ನಗಳು ನಡೀತಾ ಇದ್ದಾವೆ. ಈಗೆಲ್ಲ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀರಿ. ಜಾತ್ಯತೀತವಾದ, ಸಮಾಜವಾದ ತಗರಾಕ್ರಿ ಅವೇನು ಹಂಗೆ ಬರೆದು ಬಿಟ್ಟಿರವಲ್ಲ ತಗೊಂಡು. ಏನ್ರಿ ಏನು ಹೇಳ್ತಿದ್ರಿ? ಸುಮ್ಮನೆ ಸಂವಿಧಾನದಲ್ಲಿ ಒಂದು ಆಪತ್ಕಾಲಿಕ ಪರಿಸ್ಥಿತಿ ಬಂದರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅದನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಕಾನ್ಸ್ಟಿಟ್ಯೂಷನ್ ದೇರ್ ಇಸ್ ಎ ಪ್ರಾವಿಷನ್. ಆ ಪ್ರಾವಿಷನ್ ಬಳಸ್ತಾರೆ. ಅದು ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಈ ಎಲ್ಲ ದಲಿತರು, ಹಿಂದುಳಿದವರು, ಬಡಬಗ್ಗರಿಗೆ ಏನಾಯ್ತು? ಶತಮಾನಗಳಿಂದ ಜೀತ ಮಾಡ್ತಿದ್ದವರು ಎಲ್ಲ ಬಿಡುಗಡೆ ಆದ್ರು, ಲಿಬರೇಟ್ ಆದ್ರು, ವಿಮೋಚನೆ ಆದ್ರು. ಅಪ್ಪ, ಮಗ, ಮೊಮ್ಮಗ ಎಲ್ಲರೂ ಜೀತನೇ ಮಾಡಬೇಕಾಗಿತ್ತು. ದೇ ವರ್ ಲಿಬರೇಟೆಡ್. ರಿಲೀಸ್ ಆಫ್ ಬಾಂಡೆಡ್ ಲೇಬರ್ ಅಂಡ್ ರಿಹ್ಯಾಬಿಲಿಟೇಷನ್ ಆಫ್ ಬಾಂಡೆಡ್ ಲೇಬರ್. ಉಳುವವನೇ ಭೂಮಿಯ ಒಡೆಯ. ಗೇಯ್ತಿದ್ದವನು ಯಾವನು? ಮೇಲ್ ಕೂತ್ಕೊ ತಿಂತಿದ್ದವನು ಅವನು. ಅವನೇ ಓನರ್ ಆಗಬೇಕು. ಟಿಲ್ಲರ್ ಇಸ್ ದಿ ಓನರ್ ಆಫ್ ದ ಲ್ಯಾಂಡ್. ಅದು ಕಾಯ್ದೆ ಬಂತು. ಆಮೇಲೆ ಹೆಣ್ಮಕ್ಳು ಕಂತು ತಗೊಂಡು, ಸಾಲ ತಗೊಂಡು 10% ಬಡ್ಡಿ, ಅಸಲಾಗಿ ಇರ್ತದೆ, ಬಡ್ಡಿ ಕಟ್ತಾನೆ ಇರಬೇಕು, ಸಾಯೋ ತನಕ ಹೀಗೇ ಗಿಡು. ಡೆಟ್ ರಿಲೀಫ್ ಆಕ್ಟ್, ಋಣ ಮುಕ್ತಿ ಕಾಯ್ದೆ ಲಿಬರೇಟ್ ಆಗ್ಲಿಲ್ವಾ?
ಇದನ್ನೆಲ್ಲ ಮಾಡ್ತಿದ್ದವ್ರು ಯಾರು? ಈ ಕಾನೂನು ಬೇಡ, ಸಂವಿಧಾನ ಬೇಡ ಅಂತಿದ್ದವ್ರೆ ಮಾಡ್ತಿದ್ರು. ಈಗ ಬಿಜೆಪಿ ಏನ್ ಮಾಡ್ತಿದೆ? ಇವರೇನು ಸರ್ವಾಧಿಕಾರಿ ಅಂತ ಹೇಳೋದು. ಇದು ಬಿಜೆಪಿ ಇಸ್ ಡೆಮೋಕ್ರೇಟ್? Are they democrats? The constitutionally created bodies are being used as the weapons in the hands of rulers to finish the opposition leaders. Yaru Election Commission, the CVC, the Income Tax, the ED and the CBI. These are the constitutionally created bodies which are to function as per the constitution and democracy. ಇವು ಸರ್ವಾಧಿಕಾರಿ ಧೋರಣೆ ಕೆಲಸ ಮಾಡಿ ಸರ್ವಾಧಿಕಾರಿಯಾಗಿ ಇವತ್ತು ಆಡಳಿತ ನಡೀತಾ ಇದೆ. ಅಂಬೇಡ್ಕರ್ ಹೇಳಿದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಇಂದು ನಾವು ವೈವಿಧ್ಯಮಯವಾದಂತ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ವೈವಿಧ್ಯಮಯ ಜೀವನ, ಅನೇಕ ಧರ್ಮ, ಅನೇಕ ಜಾತಿಗಳು, ಅನೇಕ ಭಾಷೆ ಮತ್ತು ಆಚಾರ ವಿಚಾರಗಳು, ನಮ್ಮ ಆಹಾರ ಪದ್ಧತಿಗಳು, ವೈವಿಧ್ಯಮಯವಾದಂತ ಜೀವನಕ್ಕೆ ಕಾಲಿಡ್ತಾ ಇದ್ದೇವೆ. ನೀವು ವ್ಯಕ್ತಿ ಪೂಜೆಯನ್ನ ಮಾಡಬೇಡಿ. ವ್ಯಕ್ತಿ ಪೂಜೆ ಸರ್ವಾಧಿಕಾರಿಯನ್ನು ಸೃಷ್ಟಿ ಮಾಡುತ್ತೆ. ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾನೆ. ಪ್ರಜಾಪ್ರಭುತ್ವ ಇಲ್ಲದೆ ಹೋದ್ರೆ ನಾವೆಲ್ಲ ಏನಾಗ್ತೀವಿ ಅಂತ ಹೇಳಿದ್ದಾರೆ ಅಂಬೇಡ್ಕರ್ ಅವರು? ಪ್ರಾಣಿಗಳಂತೆ ಇರ್ತೀವಿ. We live like animals. There is no democracy. We live like animals ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು. ಅದಕ್ಕೆ ಬಂಧುಗಳೇ, ನಮ್ಮ ಅಭಿವೃದ್ಧಿ, ನಮ್ಮ ಬೆಳವಣಿಗೆ ಇರ್ತಕ್ಕಂಥದ್ದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ. ಇವೆರಡಕ್ಕೂ ಅಪಾಯ ಇದೆ. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ? ನಾನು ನಿಮಗೆ ನನ್ನ ಪ್ರತಿಮೆಯಲ್ಲಿ ಸಿಗಲ್ಲ. ಭಾರತ ಜನರಿಗೆ ಅಂಬೇಡ್ಕರ್ ಪ್ರತಿಮೆ ಇದೆಯಲ್ಲ, ಅಲ್ಲಿ ಸಿಗೋದಿಲ್ಲ. ಈ ದೇಶದ ಜನರಿಗೆ ಅಂಬೇಡ್ಕರ್ ಅರ್ಥ ಆಗೋದು ಸಂವಿಧಾನದ ಪುಸ್ತಕವನ್ನು ಓದಿದಾಗ. ಈಕ್ವಾಲಿಟಿ ಅಂಡ್ ಈಕ್ವಲ್ ಆಪರ್ಚುನಿಟಿ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಜಸ್ಟಿಸ್, ಲಿಬರ್ಟಿ ಅಂಡ್ ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ. ಈ ವಿಷಯಗಳು ಜನರಿಗೆ ಗೊತ್ತಾದಾಗ they will understand and realize what Baba Saheb Ambedkar is ಅಂತ ಹೇಳ್ತಾರೆ. ಇಂಥ ಉದಾತ್ತವಾದಂಥ ರಾಷ್ಟ್ರೀಯ ಭಾವನೆಗಳಿಡ್ತಾ ದೇಶದ ಎಲ್ಲ ಸಮುದಾಯಗಳ ಅವರು ಅನುಭವಿಸಿದಂಥ ಕಷ್ಟ, ನೋವು, ವಿರೋಧಗಳು, ಶೋಷಣೆ, ಟೀಕೆ ಒಂದಕ್ಕೂ ಜಗ್ಗನೆ ಸಮರ್ಥವಾಗಿ ತನ್ನ ಬುದ್ಧಿಶಕ್ತಿಯ ಮುಖಾಂತರ ಸಮರ್ಪಕ ಉತ್ತರವನ್ನು ನೀಡಿ 2500ಕ್ಕೂ ಹೆಚ್ಚು ಪ್ರಶ್ನೆಗಳು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ವಿವರವಾದ ಉತ್ತರಗಳ ಜೊತೆಯಲ್ಲಿ ಈ ಒಂದು ಸಂವಿಧಾನವನ್ನು ಕೊನೆಗಿಳಿದೀವಲ್ಲ, ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಭಾರತ ದೇಶದವರಲ್ಲಿ ನಾವೆಲ್ಲ ಈ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೀವಿ, ನಮಗೆ ನಾವೇ ಅಂಗೀಕರಿಸಿದ್ದೀವಿ, ಶಾಸನ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ಈ ಶಾಸನಗಳು ವಿಧಿವತ್ತಾಗಿ ಜಾರಿ ಆಗಬೇಕು. ಜಾರಿ ಆದಾಗ ಸಂವಿಧಾನದ ಆಶಯಗಳು ಈಡೇರುತ್ತೆ. ಸಂವಿಧಾನದ ಆಶಯಗಳು ಈಡೇರಿದಾಗ ಸಮೃದ್ಧ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ನೆನಸಾಗುತ್ತೆ. ಅವರ ಹೋರಾಟಗಳು, ಅವರ ಬದುಕು ಸಾರ್ಥಕ ಆಗುತ್ತೆ. 27 ವರ್ಷ ಜೈಲನ್ನು ಶಿಕ್ಷೆ ಅನುಭವಿಸಿದಂತ ನೆಲ್ಸನ್ ಮಂಡೇಲಾ ಅವರು ಭಾರತಕ್ಕೆ ಬಂದಾಗ, ನೆಲ್ಸನ್ ಮಂಡೇಲಾ ಅವರೇ ನಿಮಗೆ ಏನು ಬೇಕು ಅಂತ ಕೇಳಿದಾಗ ಅವ್ರು ಏನ್ ಕೇಳಿದ್ರು? ನನಗೆ ಏನೂ ಬೇಡ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡಿ ನನ್ನ ದೇಶಕ್ಕೆ ಅಂತ ಹೇಳಿದ್ರು. ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ವಿಶ್ವಸಂಸ್ಥೆ ಇನ್ನೊಮ್ಮೆ ಅವರ ಜನ್ಮ ದಿನಾಚರಣೆ ಮಾಡಿ ವರ್ಲ್ಡ್ ನಾಲೆಡ್ಜ್ ಡೇ ಅಂತ ಆಚರಣೆ ಮಾಡಿ. ಅಂತ ಒಂದು ಮಹಾನ್ ವ್ಯಕ್ತಿಯನ್ನ ಸ್ಮರಣೆ ಮಾಡೋದು ರಾಷ್ಟ್ರಕ್ಕೆ ಸಂದಂತ ಗೌರವ. ಇಂದು ದೇಶದ ಮೇಲೆ ಮತೀಯವಾದ, ಕೋಮುವಾದ, ಜಾತಿವಾದ ಗದಾ ಪ್ರಹಾರ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಂಬೇಡ್ಕರ್ ವಾದದ ಮೂಲಕ
ಎಲ್ಲಾ ಒಂದು ಮತೀಯವಾದವನ್ನು ಸೋಲಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಗೆಲ್ಲಿಸುವಂತ ಕೆಲಸವನ್ನ ಒಗ್ಗಟ್ಟಾಗಿ ಮಾಡೋಣ ಅಂತ ಹೇಳಿ ಅಗತ್ಯಗೊಂಡು ಇಷ್ಟೊಂದು ಜನಸಂಖ್ಯೆ